ನಾನು ಇಷ್ಟು ವರ್ಷದಲ್ಲಿ ನನ್ನ ಮಕ್ಕಳನ್ನ ಫಸ್ಟ್ ಟೈಮ್ ನಾನಿಲ್ಲದೆ ಬೇರೆ ಕಡೆ ಸಪ್ರೇಟಾಗಿ ಬಿಟ್ಟು ಬಂದಿರೋದು. ಹಾಯ್ ಆಲ್, ವೆಲ್ಕಮ್ ಟು ರೈಕ್ಸ್ ಆ್ಯಂಡ್ ಸಾಲಿಮ್ ನನ್ನ ಕನ್ನಡ ಬ್ಲಾಗ್. ನಾನು ನನ್ನ ಮಕ್ಕಳನ್ನ ನಮ್ಮ ಅಮ್ಮನ ಮನೆಯಲ್ಲೇ ಬಿಟ್ಟು ಊರಿಂದ ಬೆಂಗಳೂರಿಗೆ ಬಂದಿರೋ ದಿನದ ವಿಡಿಯೋ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಆಲ್ರೆಡಿ ನಮ್ಮಮ್ಮ ತಿಂಡಿ ಎಲ್ಲ ರೆಡಿ ಮಾಡಿಟ್ಟಿದ್ರು, ಮೊಸರನ್ನ ಹಾಗೆ ಚಿತ್ರಾನ್ನ ಮಾಡಿಟ್ಟಿದ್ರು. ನಾನು ಎದ್ದ ತಕ್ಷಣ ರೆಡಿ ಆದೆ. ಇವತ್ತು ಮನೆ ದೇವ್ರಿಗೆ ಪೂಜೆ ಮಾಡ್ಸೋಕೆ ಹೋಗ್ಬೇಕಿತ್ತು. ಸೊ ರೆಡಿ ಆದೆ, ಟೈಮ್ ಇತ್ತು, ನಮ್ಮಮ್ಮ ರೆಡಿ ಆಗ್ತಿದ್ರು. ಹಾಗಾಗಿ ಕ್ವಿಕ್ಕಾಗಿ ಒಂದು ಮಸಾಲೆ ಸಾಂಬಾರನ್ನ ಮಾಡಿದೆ, ಮೊಳಕೆ ಹುಳಿ ಕಾಳ್ದು. ಇವತ್ತು ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಹಾಗೆ ಒಂದು ಮದುವೆಗೆ ಕೂಡ ಹೋಗಬೇಕಿತ್ತು. ಮದುವೆ ಮುಗಿಸ್ಕೊಂಡು ನಂತರ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಹೊರಡಬೇಕಿತ್ತು. ಸೊ ಹಾಗಾಗಿ ಕ್ವಿಕ್ಕಾಗಿ ಅಡುಗೆ ಎಲ್ಲ ಮಾಡಿಟ್ಟು ನಾವು ನಮ್ಮ ಮನೆ ದೇವ್ರಿಗೆ ಹೋದ್ರೆ ಅಲ್ಲಿ ರೀಚ್ ಆದ ತಕ್ಷಣ ಅಲ್ಲಿ ಮುಟ್ಟಿರ್ ಮುನಿ ಸೊಪ್ಪು ಅಂತಾರಲ್ಲ ಅದಿತ್ತು. ಅದ್ರ ಜೊತೆ ನನ್ನ ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡಿದ್ರು. ನಂತರ ನಾವು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಮಕ್ಕಳು ಸ್ವಲ್ಪ ಹಾಡು ಕೂಡ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ನಂತರ ಊರಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮದುವೆಗೆ ಹೋಗ್ಬೇಕಿತ್ತು. ರೆಡಿ ಆದ್ವಿ. ನಾನು ಈ ಥರ ಒಂದು ಬ್ಯೂಟಿಫುಲ್ ಆಗಿರೋ ಪರ್ಪಲ್ ಕಲರ್ ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ. ನಾನು ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ನನ್ನ ಮಕ್ಕಳನ್ನ ನಾನು ಇಲ್ದೇನೆ ನಮ್ಮ ಅಮ್ಮನ ಊರಲ್ಲಿ ಬಿಟ್ಟು ಬಂದಿದ್ದೀನಿ. ನಾನು ನನ್ನ ಮಕ್ಕಳನ್ನ ಯಾವತ್ತೂ ಎಲ್ಲೂ ಹೊರಗಡೆ ಬಿಟ್ಟಿಲ್ಲ, ನಾನು ಇಲ್ದೇನೆ. ಫಸ್ಟ್ ಟೈಮ್ ಅವ್ರಿಗೆ ಸ್ವಲ್ಪ ದೊಡ್ಡವರಾಗಿದ್ದಾರಲ್ಲ, ಊರಲ್ಲಿ ಇರ್ತೀನಮ್ಮ ಅಂದರೆ, ಸೊ ಹಾಗಾಗಿ ಬಿಟ್ಟು ಬಂದಿದ್ದೀನಿ. ನಾನು ಎಲ್ಲೇ ಹೋದ್ರು, ಎಷ್ಟೇ ಕಷ್ಟ ಆದರೂ, ಎಷ್ಟೇ ಇರಿಟೇಟ್ ಆದ್ರೂ ಅವ್ರನ್ನ ಜೊತೆಲಿ ಕರ್ಕೊಂಡೇ ಹೋಗೋದು. ನಾನು ಅರ್ಧ ಗಂಟೆ ಆಚೆ ಹೋದ್ರು, 1 ಗಂಟೆ ಆಚೆ ಹೋದ್ರು, ನಾನು ಅವ್ರನ್ನ ಜೊತೆಲಿ ಕರ್ಕೊಂಡೇ ಹೋಗೋದು. ಎಷ್ಟೊಂದು ಜನ ಕೇಳ್ತಾರೆ, ಎಲ್ಲಿ ಬಂದರೂ ಆಚೆ ಕರ್ಕೊಂಬತ್ತಿ ಅಲ್ವಾ, ಕಷ್ಟ ಆಗಲ್ವಾ ಅಂತ. ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಅವ್ರು ನನ್ನ ಎದುರುಗಡೆ ಇರ್ತಾರಲ್ಲ ಅದೇ ಖುಷಿ ನನಗೆ.